ಈಗ ಒಂದು ಹೊಸ ಪ್ಯಾಟರ್ನ್ ನೋಡ್ತಾ ಇದ್ದೀರಾ. ಮಂಜು ಕ್ರಿಯೇಟಿವ್ಸ್ಗೆ ಎಲ್ಲರಿಗೂ ಸ್ವಾಗತ. ಈಗ ನಾನು ಹಾಕ್ತಾ ಇರೋದು ಸಿಲ್ವರ್ ಜರಿ ತೊಗೊಂಡಿದ್ದೀನಿ. ಫಸ್ಟು ಇಲ್ಲಿ ಸ್ಲೀವಲ್ಲಿ ಹಾಕ್ತಾ ಇರುವಂಥ ಈ ಬಾರ್ಡರು, ಈ ಕೆಳಗಡೆ ಬಾರ್ಡರ್ ಏನಿದೆ ಅದ್ರ ಮೇಲ್ಗಡೆನೇ ಇದನ್ನು ಹಾಕ್ತಿದ್ದೀನಿ. ನಿಮಗೆ ಕಾಣೋದಿಲ್ಲ, ಆದರೂ ನಮಗೆ ಈ ಒಂದು ಜರಿ ಥ್ರೆಡ್ಡು ಸಿಲ್ವರನ್ನು ತೊಗೋಬೇಕು. ಈ ಥರ ನಾನು 3 ಲೈನ್ಸ್ ಹಾಕಬೇಕು. ಇದೇ ಥರದ್ದು ಒಂದಾದಮೇಲೆ ಸೆಕೆಂಡ್ ಆ್ಯಂಡ್ ಥರ್ಡ್ 3 ಲೈನನ್ನು ಹಾಕಬೇಕಾಗತ್ತೆ. 3 ಲೈನ್ಸ್ ಜರಿ ಥ್ರೆಡಲ್ಲಿ ಚೈನ್ ಸ್ಟಿಚ್ ಹಾಕಿದ್ದಾಯಿತು. ಈಗ 3 ಎಳೆ ದಾರ ಮತ್ತೆ ತೊಗೊಂಡಿದ್ದೇನೆ, ಅದು ಸಿಲ್ಕ್ ಥ್ರೆಡ್ಡು, ಸ್ಯಾರಿಗೆ ಮ್ಯಾಚಿಂಗ್ ಕಲರ್ ಅಂತ ಹೇಳ್ಬೋದು. ಈಗ ಇದರಲ್ಲಿ ಸ್ಟೆಮ್ ಸ್ಟಿಚ್ಚನ್ನು ಹಾಕ್ತಿದ್ದೇನೆ. ಇದು ನನ್ನ ಫೇವ್ರೆಟ್ ಸ್ಟಿಚ್ ಅಂತ ಇದಾಗಲೇ ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವಾಗಲೂ ಇದನ್ನು ನಾನು ಯೂಸ್ ಮಾಡ್ತೀನಿ. ಅದೇ ರೀತಿ ಇವತ್ತಿನ ಈ ಬ್ಲೌಸಲ್ಲಿ ಕೂಡ ಸ್ಟೆಮ್ ಸ್ಟಿಚ್ ಹಾಕ್ತಾ ಇದ್ದೀನಿ, ಆದರೆ ತುಂಬ ಹತ್ರ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಗಂಟು ಥರ ಎಷ್ಟು ಚೆನ್ನಾಗಿ ಫಾರ್ಮ್ ಆಗ್ತಾಯಿದೆ ನೋಡಿ. ಈ ರೀತಿಯಾಗಿ ಬರಬೇಕು ನೋಡಿ. ಫ್ರಂಟು ಇಷ್ಟೇ ದೂರ, ಅದು ಮುಂದೆ ಲಾಕ್ ಮಾಡಿದ ತಕ್ಷಣ ಹಿಂದೆ ಮತ್ತೆ ಬರಬೇಕು. ತುಂಬ ಸ್ಪೇಸು ಲೆಂತ್ ತೊಗೊಂಡು ಮಾಡಬಾರ್ದು, ಆಗ ನಮಗೆ ಇದು ಒಳ್ಳೆಯದಾಗಿ ಬ್ಯೂಟಿಫುಲ್ಲಾಗಿ ಅಗಲಕ್ಕೂ ಕಾಣುತ್ತೆ, ದಪ್ಪಕ್ಕೂ ಕಾಣುತ್ತೆ. ಗಂಟು ಬಂದಂಗೆ ಇರುತ್ತಲ್ಲ, ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹತ್ತಿರದಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇದೇ ಥರ ಈ ಒಂದು ಲೈನ್ ಹಾಕ್ಬಿಡ್ತೀನಿ. ಇದಾದಮೇಲೆ ನೆಕ್ಸ್ಟು ಏನು ಮಾಡೋದು ಅಂತ ನೋಡೋಣ. ಥ್ರೆಡ್ದು ಒಂದು ಲೈನ್ ಹಾಕಿದ್ದಾಯಿತು. ಈಗ ನಾನು ಸಿಲ್ವರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಕಾಟನ್ ಥ್ರೆಡ್ಡು ತೊಗೊಂಡು ಈಗ 2 ಬೀಡನ್ನು ಹಾಕ್ತಾ ಈ ಒಂದು ಲೈನನ್ನು ಹಾಕಬೇಕಾಗುತ್ತೆ ನೋಡಿ. ಇದು ಎಷ್ಟು ಚೆನ್ನಾಗಿ ಆ ಒಂದು ಥ್ರೆಡ್ ಲೈನ್ ಇದಕ್ಕೆ ಸರಿಯಾಗಿ ಅಷ್ಟೇ ಹೈಟ್ ಇದ್ದಂಗೆ ಇರುತ್ತೆ. ಎಂಬೋಸ್ಡ್ ಲುಕ್ ಬರುತ್ತೆ. ಯಾವುದು ಥ್ರೆಡ್ಡಲ್ಲಿ ಹಾಕಿರುವಂಥ ಈ ಪಿಂಕ್ ಕಲರ್ ಲೈನು ತುಂಬ ಚೆನ್ನಾಗಿರುತ್ತೆ. ಸ್ಟೆಮ್ ಸ್ಟಿಚ್ಚು ದಪ್ಪಕ್ಕೆ ಬರಬೇಕು ಅಂದರೆ 3 ಎಳೆ ದಾರ ಕಂಪಲ್ಸರಿ ತೊಗೋಬೇಕು. ಈಗ ಈ ಥರ ಬೀಡ್ಸಿಂದು ಒಂದು ಲೈನ್ ಫುಲ್ ಹಾಕ್ತೀನಿ. ಇದು ಇದು ಒಂದು ವೀವಿಂಗ್ ಇಲ್ಲಿ ಪ್ಯಾಟರ್ನ್ ಇರೋದ್ರಿಂದ ನಿಮಗೆ ಇದು ಹೆಚ್ಚಿಗೆ ಡಿಸೈನ್ ಹೈಲೈಟಾಗಿ ಕಾಣ್ತಿಲ್ಲ, ಬಟ್ ಹತ್ತಿರದಿಂದ ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಈ ರೀತಿಯಾಗಿದೆ, ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಈಗ ಬೀಡ್ಸ್ದು ಇದೇ ಥರ ಒಂದು ಲೈನ್ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ನಾನು ಕುಂದನ್ ಅಂಟಿಸ್ತೀನಿ. ಡಿಸೈನ್ ಕಂಪ್ಲೀಟ್ ಆಗಿದೆ, ಅಂದರೆ ಈ ಒಂದು ಬೀಡ್ ಲೈನು. ಈಗ ಇಲ್ಲಿ ನಾನು ಸ್ವಲ್ಪ ಗ್ಲೂ ಹಾಕ್ತಿದ್ದೀನಿ ಉದ್ದುದ್ದಕ್ಕೆ, ಈ ರೀತಿಯಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ತಿದ್ದೀನಿ. ಮೊದಲೇ ನೋಡ್ಕೋಬೇಕು ನಾವು ಎಷ್ಟು ಡಿಸ್ಟೆನ್ಸ್ಗೆ ಕುಂದನ್ಸ್ ಕೂರುತ್ತೆ ಅಂತ. ಡಿಸ್ಟೆನ್ಸದ್ದು ಐಡಿಯಾ ಇತ್ತು ಅಂತಂದರೆ ಈ ರೀತಿ ಹಾಕ್ಕೋಬೋದು. ಒಂದು ತುದಿಗೆ ಸ್ವಲ್ಪ ಗ್ಲೂ ಹಾಕ್ಕೊಂಡು ನೋಡಿ ಈ ಥರ ಕುಂದನ್ಸನ್ನು ಪ್ಲೇಸ್ ಮಾಡಬೇಕು ನೋಡಿ. ಈ ಬೀಡ್ ಲೈನಿಗೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ, ಹಾಗೆ ಇನ್ನೊಂದು ಕುಂದನಿಂದ ಕುಂದನ್ಗೂ ಗ್ಯಾಪ್ ಕೊಡ್ತಿದ್ದೀನಿ ಮಧ್ಯದಲ್ಲಿ, ಈ ರೀತಿಯಾಗಿ. ಮತ್ತು ಇದು ಯಾವಾಗಲೂ ಸ್ಟೋನ್ ಲೇಸ್ ಹಾಕ್ತೀವಲ್ವ, ಸ್ಟೋನ್ ಲೇಸ್ ಬದಲು ಮ್ಯಾಚಿಂಗ್ ಕಲರು ಈ ಥರ ಕುಂದನ್ಸನ್ನು ಯೂಸ್ ಮಾಡಿಕೊಂಡು ನಾವು ಡಿಸೈನ್ಸ್ ಮಾಡಿದರೆ ತುಂಬ ಗ್ರ್ಯಾಂಡಾಗಿ ಅಗಲಕ್ಕೂ ಬರುತ್ತೆ ಮತ್ತು ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಈ ಥರನೇ ಫುಲ್ ಲೈನ್ ಪೂರ್ತಿ ಹಾಕಬೇಕು, ಅಂಟಿಸ್ಬೇಕು. ಇದು ಅಂಟಿಸಿದ ಆದಮೇಲೆ ಸೇಮ್ ಇದೇ ಥರ ಬೀಡ್ಸ್ ಲೈನನ್ನು ಸ್ವಲ್ಪ ಇಲ್ಲಿ ಗ್ಯಾಪ್ ಕೊಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಇಷ್ಟು ದೂರದಿಂದ ಸ್ಟಾರ್ಟ್ ಮಾಡಿಕೊಂಡು ಬೀಡ್ ಲೈನು ಮತ್ತು ಥ್ರೆಡ್ದು ವರ್ಕು ಮತ್ತು 3 ಲೈನ್ಸು ಜರಿ ಲೈನು ಇದಿಷ್ಟು ನಾನು ಹಾಕ್ಕೋತೀನಿ. ಇದು ಡ್ರೈ ಆಗೋಷ್ಟೊತ್ತಿಗೆ ಇದು 3 ಲೈನು ಮುಗಿಸ್ಕೋತೀನಿ. ಇದು ಕಂಪ್ಲೀಟಾಗಿ ಹಾಕ್ಬಿಟ್ಟು ಈ 3 ಲೈನ್ಸು ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಡಿಸೈನ್ಸ್ ಇದರೊಳಗಡೆ ಫಿಲ್ ಮಾಡೋದಿದೆ, ಅದು ನೋಡೋಣ. ಈ ಕಡೆನೂ ಥ್ರೆಡ್ ಲೈನ್ಸ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾನು ಹಾಕ್ತಾ ಇರೋದು ಜರಿ ಥ್ರೆಡ್ಡಿಂದ ಜಸ್ಟ್ ಜಿಗ್ಜ್ಯಾಗ್ ಥರ ಒಂದು ಕುಂದನ್ನು ಅಂಟಿಸಿದ್ವಲ್ಲ, ಅದು ಡ್ರೈ ಆಗಿದೆ ಚೆನ್ನಾಗಿ. ಈಗ ಅದಕ್ಕೆ ಸುತ್ತಲೂ ರಂಗೋಲಿ ಪ್ಯಾಟರ್ನ್ ಟೈಪ್ ಅಂತ ಅನ್ಕೋಬೋದು. ಇವಾಗ ಇದೆಲ್ಲ ಚುಕ್ಕೆಗಳು ಅಂದ್ಕೊಳ್ಳಿ, ಈ ಕಡೆಯಿಂದ ಹಾಕ್ಕೊಂಡು ಹೋಗಿ ವಾಪಸ್ ಆ ಕಡೆಯಿಂದ ಹಾಕ್ಕೊಬಂದರೆ ಎರಡೂ ಕಡೆ ನಮಗೆ ಜರಿ ಥ್ರೆಡ್ ಅಥವಾ ಯಾವ ಥ್ರೆಡ್ಡಿಂದ ನಾವು ಹಾಕ್ತಿದ್ದೀವೋ ಅದು ಕಂಪ್ಲೀಟಾಗಿ ಔಟ್ಲೈನ್ ಬಂದಂಗೆ ಬರುತ್ತೆ. ಸೊ ಈಗ ನಾನು ಈ ಕಡೆಯಿಂದ ಹಾಕ್ಕೊಂಡು ಹೋಗ್ತಿದ್ದೀನಿ. ಕಂಪ್ಲೀಟ್ ಆದಮೇಲೆ ಒಂದು ಲೈನು ಆ ಕಡೆಯಿಂದ ವಾಪಸ್ ರಿಟರ್ನ್ ಬರುವಾಗ ಈ ಕಡೆದೂ ಕವರ್ ಆಗಿಬಿಡುತ್ತೆ. ಈ ಥರ ನೀಟಾಗಿ ಇದಿಷ್ಟು ಹಾಕಿ ಕಂಪ್ಲೀಟ್ ಮಾಡ್ಕೋತೀನಿ. ಕಂಪ್ಲೀಟಾಗಿ ಇದು ಥ್ರೆಡ್ಡಲ್ಲಿ ಅಂದರೆ ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಹಾಕಿದ ಮೇಲೆ ಇಲ್ಲಿ ಕೋನ್ ಶೇಪಲ್ಲಿ ಬರುವಂಥ ಜರಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಅದನ್ನು ಸೂಜಿಗೆ ಹಾಕ್ಕೊಂಡು ಈಗ ಎರಡೂ ಕಡೆ ಅಂದರೆ ಆ ಪುಟ್ಟ ಗ್ಯಾಪ್ಸ್ ಏನು ಬಂದಿರುತ್ತೋ ಆ ಪುಟ್ಟ ಗ್ಯಾಪ್ಗೆ ಈಗ ನಾನಿಲ್ಲಿ
ಫ್ರೆಂಚ್ ನಾಟನ್ನು ಕೊಡ್ತಿದ್ದೀನಿ. ಇಲ್ಲಿ ಈ ರೀತಿ ಹಾಕೋದ್ರಿಂದ ಅದು ಇನ್ನೂ ಫಿಲ್ಲಿಂಗ್ ಆಗುತ್ತೆ ಮತ್ತು ಸ್ವಲ್ಪ ಕೂಡ ಗ್ಯಾಪ್ ಇಲ್ಲದೆ ಈ ಒಂದು ಬಾರ್ಡರ್ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಹಾಕೋದ್ರಿಂದ ಒಂದು ಬ್ಲೌಸ್ಗೆ ಲುಕ್ಕು ಅಂದರೆ ಈ ಕಲರ್ ಕಾಂಬಿನೇಷನ್ನು ಹಾಕ್ದಂಗೂ ಇರುತ್ತೆ, ನೋಡೋದಕ್ಕೂ ಚೆನ್ನಾಗೂ ಇರುತ್ತೆ. ಅದಕ್ಕೆ ಇಲ್ಲಿ ಜರಿ ಥ್ರೆಡನ್ನು ತೊಗೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕಾಗಿ ಈಗ ನಾನು ಕೋನ್ ಶೇಪಲ್ಲಿ ಬರುತ್ತಲ್ಲ ಥ್ರೆಡ್ಡು, 6 ಎಳೆ ಇರುತ್ತೆ ಜರಿ, ಇದು ಅದನ್ನು ತೊಗೊಂಡು ಇಲ್ಲೇ ಹಾಕ್ತಿದ್ದೀನಿ. ಫೈನಲ್ ಆಗಿ ಇದು ಕಂಪ್ಲೀಟ್ ಆದರೆ ನೋಡಿ, ಇದು ಹತ್ತಿರದಿಂದ ನೋಡುವಾಗ ಈ ರೀತಿ ಕಾಣುತ್ತೆ. ಈ ಥರ ಗ್ಯಾಪ್ಗೆ ಹಾಕಬೇಕು, ಈ ಪುಟ್ಟ ಗ್ಯಾಪ್ಗೆ. ಈಗ ಇಲ್ಲಿ ಬುಟ್ಟ ಹಾಕೋದು ನೋಡ್ತಾ ಇದ್ದಾರೆ. ಫಸ್ಟು ಕುಂದನ್ ಅಣಿಸಿದ್ದೀನಿ, ಸುತ್ತಲೂ ಬೀಡ್ಸ್ ಹಾಕಿ ಅದಕ್ಕೆ ಯಾವ ರೀತಿ ಹಾಕ್ತಿದ್ದೀನಿ ಅನ್ನೋದನ್ನು ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದೇ ರೀತಿ ಒಂದು ಸಿಂಪಲ್ ಬುಟ್ಟನ ನಾವು ಹೈಲೈಟ್ ಮಾಡ್ಕೋಬೋದು. ಈಗ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಒಂದು ನೆಕ್, ಸಿಂಪಲ್ ನೆಕ್ ಪ್ಯಾಟರ್ನು ಹಾಗೆ ಬುಟ್ಟ ಡಿಸೈನು ಎರಡನ್ನೂ ನೀವು ನೋಡ್ಕೊಂಡಿದ್ದೀರಾ ಅನ್ಕೋತೇನೆ. ತುಂಬ ಯೂಸ್ಫುಲ್ ಆಗಿರುತ್ತೆ. ಹೊಸಬ್ರಿಗಂತೂ ಈ ಒಂದು ಟ್ರಿಕ್ಕು ಫಾಲೋ ಮಾಡಿದರೆ ಬೇಗ ನಾವು ನಾರ್ಮಲ್ ನೀಡಲ್ ಬದಲು ಆರಿ ನೀಡಲಿಂದನೇ ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡ್ಬೋದು ನಾವು. ಈಗ ನೋಡಿ, ಈಗ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಜರ್ದೋಸಿಯನ್ನು ತೊಗೊಂಡು ಸುತ್ತಲೂ ನಾನು ಇದಕ್ಕೆ ರಂಗೋಲಿ ಪ್ಯಾಟ್ರನ್ ಥರನೇ ಹಾಕಬೇಕಾಗತ್ತೆ. ಇದೇ ರೀತಿ ಹಾಕಿ ಕಂಪ್ಲೀಟ್ ಆದಮೇಲೆ ಥ್ರೆಡ್ಡಿಂದ ಔಟ್ಲೈನ್ ಕೊಟ್ಟರೆ ಈ ಒಂದು ಬುಟ್ಟ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಒಂದು ಬುಟ್ಟ, ಒಂದು ನೆಕ್ ಪ್ಯಾಟರ್ನು ಅಂತ. ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ಎಲ್ಲ ನಾನು ಹಾಕಿದ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ, ಆ ಕೂಡಲೇ ನೀವು ನೋಡ್ಬೋದು. ಮತ್ತೊಂದು ವೀಡಿಯೋದೊಂದಿಗೆ ಇನ್ನೊಂದು ಹೊಸ ಒಂದು ನೆಕ್ ಪ್ಯಾಟರ್ನ್ ಹಾಕ್ತಾ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.